ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಲ್ಲ, ನಮಗೆ ನಿನ್ನೆ ಒಂದು 8-10 ಜನ ಫೋನ್ ಕರೆಗಳು ಬಂದಿದೆ. ಅವರಿಗೆ ಕೇಂದ್ರ ಸರ್ಕಾರದ ನಿರ್ದೇಶನಗಳೇನಿದೆ ಅದನ್ನು ನಾವು ತಲುಪಿಸಿದ್ದೀವಿ. ಇಲ್ಲೂ ಕೂಡ ಅಂದರೆ ಈಗ ಏರ್ ಸ್ಪೇಸನ್ನು ಬಂದ್ ಮಾಡಿದ್ದಾರೆ, ವಿಮಾನ ಹಾರಾಟ ನಡೀತಾ ಇಲ್ಲ. ಸೊ ಅದರಿಂದ ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ನಿರ್ದೇಶನ ಪಾಲನೆ ಮಾಡಬೇಕಾಗ್ತದೆ. ಮತ್ತು ಇಲ್ಲಿ ಆತಂಕ ಪಡೋದು ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ಸರ್ಕಾರ ಜೊತೆ ಸಂಪರ್ಕದಲ್ಲೂ ಕೂಡ ಇದೆ. ಯಾವುದು ನಿಮ್ಮ ಹೆಲ್ಪ್ಲೈನ್ ನಂಬರ್ಸ್ ಇರ್ಬೋದು, ಎಂಬಸಿ ನಂಬರ್ಸ್ ಇರ್ಬೋದು. ಈಗ ಬರೀ ದುಬೈ, ಸೌದಿ ಅಂತ ಅಷ್ಟೇ ಅಲ್ಲಲ್ಲ, ಕತಾರ್ನಲ್ಲಿದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ಎಲ್ಲ ಈ ಗಲ್ಫ್ ಕಂಟ್ರೀಸ್ನಲ್ಲಿ ಯಾರ್ಯಾರು ನಮ್ಮ ಕನ್ನಡಿಗರಿರ್ಬೋದು, ಭಾರತೀಯರಿರ್ಬೋದು, ಎಂಬಸಿಯವ್ರ ಜೊತೆ ಟಚ್ನಲ್ಲಿದ್ದಾರೆ. ನಮ್ಗೆ ಯಾರು ಸಂಪರ್ಕ ಮಾಡ್ತಾಯಿದೆ ಅದು ಒಂದು ಪಟ್ಟಿ ಮಾಡಿ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. MEAಗೂ ಕೂಡ ಈಗಾಗಲೇ ಖರ್ಗೆ ಸಾಹೇಬರು ಕೂಡ ಮಾತನಾಡಿದ್ದಾರೆ. ನಮಗೆ ನಿಖರವಾದಂಥ ಮಾಹಿತಿ, ಅಫಿಷಿಯಲಿ ಇಲ್ಲ. 18ರಿಂದ 22 ಜನ ಬರೀ ದುಬೈನಲ್ಲಿ ಇದ್ದಂಗಿದ್ದಾರೆ. ನನಗೆ ಬಂದಿರೋ ಮಾಹಿತಿ ಅದು. ನಿನ್ನೆ ನನಗೆ ಫೋನ್ ಮಾಡಿರೋರು 2. ಈಗ ಇಲ್ಲೇ ನಮ್ಮವರ ಇಲ್ಲ ಟೂರಿಸ್ಟ್ ಇರ್ಬೋದು. ಬಟ್ ನನಗೆ ಬಂದಿರೋದು ನಿನ್ನೆ ಒಂದು 8-10 ಫೋನ್ ಕಾಲ್ ಬಂತು ದುಬೈಯಿಂದ. ಅವರ ಇದ್ರ ಪ್ರಕಾರ ಎಲ್ಲ ಸುರಕ್ಷಿತವಾಗಿದ್ದಾರೆ. ಭಾಳಷ್ಟು ಜನ ಟೂರಿಸ್ಟು ಇದರಿಂದ ಏನು ಯುರೋಪಿಂದ ಬರಬೇಕು ಅಂತಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಟಿಕೆಟ್ ಲಭ್ಯತೆ ಮೇರೆಗೆ. ಬಟ್ ಅಂಥದ್ದು ಯಾವುದೋ ಆತಂಕದಲ್ಲಿ ಯಾರೂ ಇಲ್ಲ. ಅಂದರೆ ಈಗ ಲೋಕ್ ಸಿಕ್ಕಾಕೊಂಡಿದ್ದಾರೆ 2 ದಿನ 3 ದಿನ ಇನ್ನೂ ಹೆಚ್ಚಿರಬೇಕಲ್ಲ ಅಂತ ಅಷ್ಟೇ ಹೊರತು ಬೇರೆ ಸ್ವಾಮಿ ಅಂತ ಅವರು ದುಬೈ ಸಿಟಿನಲ್ಲೇ ಇದ್ದಾರೆ. ಪಕ್ಕದಲ್ಲೇ ಅವರಿಗೆಲ್ಲ ಬಾಂಬ್ ಹಾಕಕ್ಕೆ ಆತಂಕದಲ್ಲಿ ಇದ್ದಾರೆ. ನಮ್ಗೆ ಕರ್ಕೊಂಡು ಹೋದ್ರೆ ಸಾಕು. ಈಗ ಅಲ್ಲಿನ ಕನ್ನಡ ಸಂಘದವರು ಕೂಡ ಸಂಪರ್ಕ ಮಾಡ್ಬೋದು ಅಂತ ಅವರು ಹೇಳಿದ್ದಾರೆ. ದುಬೈದಾಗಿದ್ದವರೆಲ್ಲ ಬಂದರು? ಎಲ್ಲರೂ ಇಲ್ಲ ಸರ್, ಎಲ್ಲರೂ ಇನ್ನು ಭಾಳ ಜನ ಇದ್ದಾರೆ. ಅದಂಗೆ ನಮ್ಮ ಕಾರ್ಮಿಕರು ಇರ್ಬೋದು, ಸೊ ಯಾರು ಕನ್ಸ್ಟ್ರಕ್ಷನ್ ವರ್ಕರ್ಸು, ಅವರು ಬೇರೆ ಲೇಬರ್ ಯಾರಿದ್ದಾರೆ ಅವರಿಗಾಗಲೇ MEA ಅವರು ಭಾಳ ಸ್ಪಷ್ಟವಾಗಿ ನಂಬರ್ಸ್ ಕೊಟ್ಟಿದ್ದಾರೆ, ಸಂಪರ್ಕ ಹೇಗೆ ಮಾಡೋದಂತ ಕೊಟ್ಟಿದ್ದಾರೆ. ಸೊ ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ. ಬಟ್ ನನಗೆ ಬಂದಂಥ ಮಾಹಿತಿ, ನನಗೆ ಬಂದಂಥ ಕಾರ್ಯಗಳಿಗೆಲ್ಲ ನಾವು ಸ್ಪಂದಿಸಿದ್ದೀವಿ, ಏನು ಮಾಡಬೇಕಂತ ಹೇಳಿದ್ದೀವಿ. ಯಾವುದು ಸರ್? ಇರಾನ್ನಲ್ಲಿ ಇಲ್ಲ, ನನಗೆ ಇರಾನಿಂದ ಯಾವುದು ಬಂದಿಲ್ಲ. ಎಲ್ಲನೂ ಕತಾರು, ನಿಮ್ಮ ಅಬುದಾಬಿ, ದುಬೈ, ಸೌದಿ ಅರೇಬಿಯಾ, ಇಷ್ಟು 4-5 ಕಡೆ ಅಲ್ಲಿ ಹೆಚ್ಚಿನ ಶಿಯಾ ಮಂದಿ ಇರೋದ್ರಿಂದ ಅಲ್ಲಿ ಮತ್ತು ಅಲ್ಲಿ ಅವ್ರ ಧರ್ಮಗುರುಗಳು ಬಂದು ಅಲ್ಲಿ ಭೇಟಿಯಾಗಿದ್ದರು. ಸೊ ಅದಕ್ಕೆ ಆ ನೆಂಟು ಮುಂಚೆಯಿಂದನೂ ಇದೆ ಅಂತ ಹೇಳ್ತಾರೆ.